ತುರುವೇಕೆರೆ ಪಟ್ಟಣದ ವೈಟಿ ರಸ್ತೆಯಲ್ಲಿರುವ ಜಿಮೋ5 ಎಲೆಕ್ಟ್ರಾನಿಕ್ ದ್ವಿಚಕ್ರ ವಾಹನ ಶೋರೂಂನಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ತುರುವೇಕೆರೆಯ ಅರಳೀಕೆರೆ ಗ್ರಾಮದ ಮೋಹನ್ ಎಂಬುವವರಿಗೆ ಸೇರಿದ್ದ ಶೋರೂಂನಲ್ಲಿ ಈ ದುರಂತ ಸಂಭವಿಸಿದೆ. ಬೆಂಕಿ ದುರಂತಕ್ಕೆ ಶೋರೂಂನಲ್ಲಿದ್ದ 2 ಜಿಮೋ5 ದ್ವಿಚಕ್ರ ವಾಹನ ಸುಟ್ಟು ಕರಕಲಾಗಿದೆ. ಅಲ್ಲದೆ ಅಂಗಡಿಯಲ್ಲಿದ್ದ ಸಾಕಷ್ಟು ದ್ವಿಚಕ್ರ ವಾಹನಗಳಿಗೆ ಸಾಕಷ್ಟು ಹಾನಿಯಾಗಿವೆ. ಜೊತೆಗೆ ಕಂಪ್ಯೂಟರ್ ಸೇರಿದಂತೆ ಎಲೆಕ್ಟ್ರಾನಿಕ್ ವಸ್ತುಗಳು ಬೆಂಕಿಯ ಕೆನ್ನಾಲಿಗೆಗೆ ಭಸ್ಮವಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಶೋರೂಂನಲ್ಲಿ ದ್ವಿಚಕ್ರ ವಾಹನದ ಹಳೆಯ ಬ್ಯಾಟರಿ ಚಾರ್ಜ್ಗೆ ಹಾಕಿದ್ದು ಬ್ಯಾಟರಿ ಸಿಡಿದು ಬೆಂಕಿ ಹೊತ್ಕೊಂಡಿದೆ. ಬ್ಯಾಟರಿ ಸಿಡಿದ ಪರಿಣಾಮ ಚಾರ್ಜಿಂಗ್ ಪಾಯಿಂಟ್ ಪಕ್ಕದಲ್ಲಿ ಇದ್ದ ಗಾಜಿನ ಬಾಗಿಲು ಸಿಡಿದಿದೆ. ಪಕ್ಕದಲ್ಲಿದ್ದ 2 ದ್ವಿಚಕ್ರ ವಾಹನಗಳು ಸುಟ್ಟು ಕರಕಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿಯನ್ನು ನಂದಿಸಿದರು. ಅಗ್ನಿಶಾಮಕ ಸಿಬ್ಬಂದಿಯವರ ಶೀಘ್ರ ಕಾರ್ಯಾಚರಣೆ ನಡೆಸಿ ಜನನಿಬಿಡ ಪ್ರದೇಶದಲ್ಲಿ ಮುಂದಾಗಬಹುದಾದ ಬಹುದೊಡ್ಡ ಅಗ್ನಿ ದುರಂತವನ್ನು ತಪ್ಪಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳಾದ ನವೀನ್ ಕುಮಾರ್, ಶಿವಕುಮಾರ್, ರಾಹುಲ್, ತೌಸಿಫ್ ಭಗವಾನ್, ಸುನಿಲ್ ಹಿರೇಮಠ್ ಪಾಲ್ಗೊಂಡಿದ್ದು ನಾಗರಿಕರು ಬೆಂಕಿ ನಂದಿಸಲು ಸಿಬ್ಬಂದಿಗೆ ಅಗತ್ಯ ಸಹಕಾರವನ್ನು ನೀಡಿದರು.